ಖಂಡಿತವಾದರೂ RCB ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ RCB ರಚನೆ ಆಗಿರುವಂಥದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದರೆ ಇವತ್ತು RCBಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಅದನ್ನು ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜನ್ನು ಓಪನ್ ಮಾಡಿದ್ದಾರೆ. ಇದನ್ನು ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜನ್ನು ಮಾಡಿರಿ ಫಸ್ಟು. ಇಲ್ಲ ಇಂಗ್ಲೀಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತೀವಿ. ನೀವು ಮಾಡಿಲ್ಲ ಅಂದರೆ ನಿಮ್ಮ ಕಚೇರಿ ಏನಿದೆ MG ರೋಡಲ್ಲಿ, ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂಥ ಬೆಂಗಳೂರಲ್ಲಿ ಆಡುವಂಥ ತಂಡಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜನ್ನು ತೆಗೀರಿ, ಕನ್ನಡ ಪೇಜನ್ನು ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನೇ ಇರಬೇಕು, ಕನ್ನಡದಲ್ಲೇ ಇರಬೇಕು, ಕನ್ನಡಿಗರೇ ಆಟಗಾರರು ಇರಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.